ಎಲ್ಲ ಹೆಣ್ಮಕ್ಳಿಗೂ ಶಾಪಿಂಗ್ ಅಂದರೆ ಒಂದು ಥೆರಪಿ, ಹೌದಲ್ವಾ? ಏನಾದರೂ ಅಟ್ರ್ಯಾಕ್ಟಿವ್ ಕಾಣಿಸಿತ್ತು ಅಂದರೆ ನಾವು ಇಮಿಡಿಯೇಟ್ಲಿ ಗ್ರ್ಯಾಬ್ ಮಾಡ್ಕೊಂಡು ಬಿಡ್ತೀವಿ. ಅಂಥದ್ರಲ್ಲಿ ಇಷ್ಟು ಕ್ಯೂಟಾಗಿರೋದು ಮತ್ತು ಆರ್ಟಿಸ್ಟಿಕ್ ಮೆಟೀರಿಯಲ್ಸ್ ಇರೋದು ಅದು ತುಂಬಾ ಅಟ್ರ್ಯಾಕ್ಟ್ ಮಾಡುತ್ತೆ. ಮನೆಯಲ್ಲಿ ಶೋ ಆಗಿಡಬೇಕು ಅಂಥೇಳಿ ನಮಗೆಲ್ಲ ಆಸೆ. ಮತ್ತು ಹಾಗೆ ಕ್ಲೇ ಪಾಟ್ಸ್ ಎಲ್ಲ ಯೂಸ್ ಮಾಡಿ ಹೌದಲ್ವಾ? कैसा है? 250 ನಾವೆಲ್ಲ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡೋದ್ರಿಂದ ಈ ಥರ ರೋಡ್ ಸೈಡ್ ಇರೋದು ಮತ್ತು ಎಕ್ಸಿಬಿಷನಲ್ಲಿ ಇರೋದು ತೊಗೊಂಡ್ರೆ ಅವರು ಹೆಲ್ಪ್ ಆಗುತ್ತೆ. 60 rupees. 160. ಹಾಂ ಸಿಂಗಲ್ ಯಾರು ತೊಗೋತಾರೆ, ಎಲ್ಲ ಸೆಟ್ಟೇ ತೊಗೋಬೇಕಾಗುತ್ತೆ. ಹಾಂ ಬರ್ತೀನಿ ನಾನು ಒಳಗಡೆ ಹೋಗಿ. ಏನು ಬಾಟಲ್ಲ? ದೊಡ್ಡದು ಇದೆ. ಹಾಂ ಹಾಂ. ಪ್ಲಾಸ್ಟಿಕ್ ಐಟಮ್ಸ್ ತೊಗೊಳೋದು ಬದಲು ಈ ಐಟಮ್ಸ್ ತೊಗೊಳೋದು ತುಂಬ ಒಳ್ಳೆಯದು. ಇವ್ರಿಗೂ ಹೆಲ್ಪ್ ಆಗುತ್ತೆ, ಹಾಗೆ ನಮ್ಮದು ಎನ್ವೈರನ್ಮೆಂಟ್ ಕೂಡ ಚೆನ್ನಾಗಿರುತ್ತೆ, ಹೌದಲ್ವಾ? ಆ್ಯಂಡ್ ಮಕ್ಕಳಿಗೆ ಪಿಗ್ಗಿ ಬ್ಯಾಂಕು ಅದೆಲ್ಲ ಮಣ್ಣಿಂದ ಮಾಡಿದ್ದೇನೆ ಕೊಟ್ಟರೆ ಒಳ್ಳೆಯದು. ನಾವು ಚಿಕ್ಕವರಿದ್ದಾಗ ಮಣ್ಣಿಂದೇ ಯೂಸ್ ಮಾಡ್ತಿದ್ವಿ. ಇದೇ ಎಷ್ಟು? 250. ವಾಷಬಲ್ಲ? ಇದು ಕೂಡ ಏನೋ ಇದು ಮಣ್ಣಿಂದಾನೇ ಮಾಡಿದೆ ಅಲ್ವಾ? ಮಣ್ಣಿನ ಸೆಟ್. ಹಾಂ ಚೆನ್ನಾಗಿ ಅನಿಸುತ್ತೆ. ಅಂದರೆ ಫುಲ್ 4 ತೊಗೊಳೋದಿತ್ತಂದರೆ ಎಷ್ಟಾಗುತ್ತೆ? ಹಾಂ 4 ತೊಗೊಂಡ್ರೆ 900. ಅದು ಪ್ಯಾಕ್ ಮಾಡಿದ್ರಲ್ಲ? ಹಾಂ ಬರ್ತೀನಿ ನಾನು. ಚೆನ್ನಾಗಿದೆ, ಇದು ಚೆನ್ನಾಗಿ ಅನಿಸುತ್ತೆ. $700 ಅಲ್ವಾ ಎರಡು? ಇಲ್ಲಿ ನೋಡಿ, ಇಷ್ಟು ಚಿಕ್ಕ ಚಿಕ್ಕ ಪಾಟ್ಸ್ ಇದ್ದಾವೆ. ಅಂದರೆ ಇವು ಅಗರಬತ್ತಿ ಹಚ್ಚೋದಂತೆ. ನಾನಂತೂ ಶೋಗಿಟ್ಟಿದ್ದೀನಿ. ಇಷ್ಟು ಕ್ಯೂಟ್ ಅನಿಸುತ್ತೋ ನನಗೆ. ನಾನು 2 ಪರ್ಚೇಸ್ ಮಾಡಿದೆ. ಒಂದು ಪಾಟ್ ಪರ್ಚೇಸ್ ಮಾಡಿದೆ. ಸಮ್ಮರ್ ಬಂತಲ್ವಾ, ಮೊಸರು ಮತ್ತು ಮಜ್ಜಿಗೆ ಹಾಕಿಡೋಕ್ಕೆ ಚೆನ್ನಾಗಿರುತ್ತೆ. ಇದೆಲ್ಲ ಒಳಗಡೆ ನೋಡಿ ಏನು ಆರ್ಟಿಸ್ಟಿಕ್ ಆಗಿರ್ತಾರೆ. ಇದೆಲ್ಲ ಹೋಮ್ ಪ್ರಾಡಕ್ಟ್ಸ್. फर्स्ट स्पंज देन बैक साइड वाइपर जस्ट वाइप क्लीन एंड ड्राई. अंदर अब्जॉर्ब हो जाएगा. अब इसको वॉश करने के लिए नॉर्मल वाटर में डालना है, सूप वाटर में नहीं, नॉर्मल वाटर में डाल के जस्ट रफ करके तो 100 रुपीस ಅಂತ ಹೇಳಿದ್ರು. ये नॉर्मल वाटर में क्लीन भी हो जाएगा और 99% ड्राई. अब इसको वॉश नहीं करना है, ड्राई नहीं करना है. ड्राई एंड हम दोनों मूव करना है और सीजर का ओनली बैक यूज करना है. जस्ट बैक, सीजर ओनली बैक. या ಇದು ಹ್ಯಾಂಡ್ ಬ್ಲೆಂಡರ್. ಚೆನ್ನಾಗಿದ್ವು ಇವು. ವಿಡಿಯೋ ಚೆನ್ನಾಗಿ ಅನ್ನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್.